ಆರ್ಟ್ ಆಫ್ ಲಿವಿಂಗ್ಗೆ ಪ್ರಧಾನಿ ಮೋದಿ ಪ್ರಯಾಣ ಬೆಳೆಸಿದ ವೇಳೆ ವಡೇರಹಳ್ಳಿ ಬಳಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದ್ದು, ಆ ಜಿಲೆಟಿನ್ ಕಡ್ಡಿಗಳನ್ನು ಯಾರಿಟ್ರು ಅನ್ನೋ ಬಗ್ಗೆ ಒಂದೇ ಒಂದು ಸುಳಿವು ಕೂಡ ಇನ್ನೂ ಸಿಕ್ಕಿಲ್ಲ. ಹೀಗಾಗಿ 4 ವಿಶೇಷ ತಂಡಗಳ ಜೊತೆಗೆ ಕೇಂದ್ರ ತನಿಖಾ ಸಂಸ್ಥೆಗಳು ಫೀಲ್ಡ್ಗೆ ಇಳಿದಿವೆ. ಆ ಕುರಿತ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಜಿಪ್ಲಾಕ್ ಕವರ್ನಲ್ಲಿತ್ತು 6 ಜಿಲೆಟಿನ್ ಕಡ್ಡಿಗಳು. ಆರೋಪಿಗಳ ಪತ್ತೆಗೆ 4 ತಂಡಗಳಿಂದ ಶೋಧ. ನಿನ್ನೆ ಬೆಳಗ್ಗೆ HAL ಏರ್ಪೋರ್ಟ್ನಿಂದ ಆರ್ಟ್ ಆಫ್ ಲಿವಿಂಗ್ ಯೋಗ ಕೇಂದ್ರಕ್ಕೆ ಪ್ರಧಾನಿ ಮೋದಿ ಪ್ರಯಾಣ ಬೆಳೆಸುವ ಮುನ್ನ ಭದ್ರತಾ ದೃಷ್ಟಿಯಿಂದ ತಪಾಸಣೆ ನಡೆಸಲಾಗುತ್ತಿತ್ತು. ಆ ವೇಳೆ ಅಂದ್ರೆ ಸರಿಯಾಗಿ ಬೆಳಗ್ಗೆ 9:45 ಸುಮಾರಿಗೆ ವಡೇರಹಳ್ಳಿ ಸಮೀಪ ಜಿಪ್ಲಾಕ್ ಇರುವ ಪ್ಲಾಸ್ಟಿಕ್ ಕವರ್ ಒಂದು ಪತ್ತೆಯಾಗಿತ್ತು. ಸಂಶಯಗೊಂಡು ಅದನ್ನು ಓಪನ್ ಮಾಡಿದಾಗ ಅದರಲ್ಲಿ 2 ಜಿಲೆಟಿನ್ ಕಡ್ಡಿಗಳು ಕಂಡು ಬಂದಿದ್ದವು. ಬಾಕ್ಸ್ನಲ್ಲಿ ಇನ್ನೂ 4 ಜಿಲೆಟಿನ್ ಕಡ್ಡಿಗಳಿದ್ದವು ಎಂಬ ಮಾಹಿತಿ ಈಗ ಹೊರಬಿದ್ದಿದೆ. ಅದರ ಜೊತೆಗೆ ಬೆಂಕಿ ಪೆಟ್ಟಿಗೆ ಹಾಗೂ ಕರ್ಪೂರದ ಖಾಲಿ ಡಬ್ಬವು ಪತ್ತೆಯಾಗಿದೆ. ಜಿಲೆಟಿನ್ ಕಡ್ಡಿಗಳು ಸಿಕ್ಕ ತಕ್ಷಣ ಇದು ಉದ್ದೇಶಪೂರ್ವಕವಾಗಿ ಇಟ್ಟಿದ್ದ ಅಥವಾ ಯಾರೋ ಅಜಾಗರೂಕತೆಯಿಂದ ಬಿಸಾಕಿದ್ದ ಎನ್ನುವ ಪ್ರಶ್ನೆ ಪೊಲೀಸರನ್ನು ಕಾಡುತ್ತಿತ್ತು. ಆದರೆ ಈಗ ತನಿಖೆ ವೇಳೆ ಈ ಸ್ಫೋಟಕಗಳನ್ನು ಪ್ಲಾನ್ ಮಾಡಿಯೇ ಇಡಲಾಗಿದೆ ಎನ್ನುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಇನ್ನು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿರೋ ಬೆಂಗಳೂರು ದಕ್ಷಿಣ ಜಿಲ್ಲಾ ಪೊಲೀಸರು ಬಾಕ್ಸ್ ಸಿಕ್ಕಿರುವ ಮಾದರಿಯನ್ನ ಗಮನಿಸಿದಾಗ ಇದೊಂದು ಪ್ಲಾನ್ ಮಾಡಿ ಇಟ್ಟಿರುವುದು ಅನ್ನೋದು ಪಕ್ಕಾ ಮಾಡಿಕೊಂಡು ಯಾರಿಟ್ಟಿದ್ದಾರೆ ಅನ್ನೋದನ್ನ ಭೇದಿಸುವುದಕ್ಕೆ ತನಿಖೆ ಚುರುಕುಗೊಳಿಸಿದ್ದಾರೆ. 4 ವಿಶೇಷ ತಂಡಗಳನ್ನ ರಚಿಸಿರೋ ಬೆಂಗಳೂರು ದಕ್ಷಿಣ ಜಿಲ್ಲಾ SP ಶಂಕಿತ ವ್ಯಕ್ತಿ ಚಲನವಲನ ಪತ್ತೆಯಾಗಿ CCTVಗಳ ಪರಿಶೀಲನೆ ಜೊತೆಗೆ ವಿವಿಧ ಆಯಾಮಗಳಲ್ಲಿ ತನಿಖೆ ಕೈಗೊಂಡಿದ್ದಾರೆ. ಜಿಲೆಟಿನ್ ಕಡ್ಡಿಗಳನ್ನಿಟ್ಟ ಘಟನೆಯ ಬಗ್ಗೆ ಸೀನ್ ರೀಕನ್ಸ್ಟ್ರಕ್ಷನ್. ಇನ್ನು ಘಟನೆಯ ಸಂಬಂಧ ಇಂದು ಸ್ಥಳಕ್ಕೆ ಭೇಟಿ ನೀಡಿದ್ದ SP ಶ್ರೀನಿವಾಸ್ ಗೌಡ ಹಾಗೂ ತನಿಖಾ ತಂಡ ಆರೋಪಿ ಬಂದಿದ್ದು ಹೋಗಿದ್ದು ಜಿಲೆಟಿನ್ ಕಡ್ಡಿಗಳನ್ನ ಇಟ್ಟಿರೋ ಕ್ರೈಮ್ ಸೀನ್ ರೀಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಇದರ ಜೊತೆಗೆ ಕೇಂದ್ರ ತನಿಖಾ ಸಂಸ್ಥೆಗಳಾದ NIA ಭೇಟಿ ನೀಡಿದೆ. ಇಷ್ಟೇ ಅಲ್ಲದೆ ಕೇಂದ್ರ ಮತ್ತು ರಾಜ್ಯ ಗುಪ್ತಚರ ಇಲಾಖೆಯ ಅಧಿಕಾರಿಗಳು, ರಾಜ್ಯ ಆಂತರಿಕ ಭದ್ರತಾ ಇಲಾಖೆ, ADGP ಚಂದ್ರಶೇಖರ್, ಪ್ರಧಾನಿ ಭದ್ರತೆ ಜವಾಬ್ದಾರಿ ಹೊಂದಿರುವ NSGಯ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿ ಅಧಿಕೃತವಾಗಿ ಕೇಸ್ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಇಷ್ಟೆಲ್ಲ ಆದರೂ ಯಾರು ಜಿಲೆಟಿನ್ ಕಡ್ಡಿ ಇಟ್ಟವರು ಅನ್ನೋದು ಇನ್ನೂ ಸಹ ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿದೆ. SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.